ಸೋಮೇಶ್ವರದ ಪರಿಜ್ಞಾನ ಪದವಿ ಪೂರ್ವ ಕಾಲೇಜು ಹಾಗೂ ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಸಹಯೋಗದಲ್ಲಿ ಸೋಮೇಶ್ವರದ ಪರಿಜ್ಞಾನ ಪಿಯು ಕಾಲೇಜಿನ ಸಭಾಂಗಣದಲ್ಲಿ ಶನಿವಾರ ದಿವಂಗತ ಅಮೃತ ಸೋಮೇಶ್ವರರವರ ಸಂಸ್ಮರಣಾ ಕಾರ್ಯಕ್ರಮ ನಡೆಯಿತು. ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ, ಬಹುಭಾಷಾ ಕವಿಗೋಷ್ಠಿ ಹಾಗೂ ಕಾವ್ಯಗಾಯನ ಕಾರ್ಯಕ್ರಮ ನಡೆಯಿತು. ಕನ್ನಡ ಹಾಗೂ ತುಳು ಭಾಷೆಯ ಮೇರು ಸಾಹಿತಿಗಳಾದ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರ ಬಗ್ಗೆ, ಅವರ ಸಾಹಿತ್ಯದ ಬಗ್ಗೆ ಮಾತನಾಡುವಷ್ಟು ದೊಡ್ಡವಳು ನಾನಲ್ಲ. ನನ್ನ ಪ್ರೀತಿಯ ಅಜ್ಜನವರೊಂದಿಗೆ ಕಳೆದ ದಿನಗಳ ಬಗ್ಗೆ ಅವರ ಮೊಮ್ಮಗಳಾಗಿ ಒಂದೆರಡು ಮಾತುಗಳನ್ನಾಡಲು ನಿಮ್ಮ ಮುಂದೆ ನಿಂತಿದ್ದೇನೆ. ಪ್ರೊಫೆಸರ್ ಅಮೃತ ಸೋಮೇಶ್ವರರು ನಮ್ಮ ನಾಡಿನ ಮೇರು ವಿದ್ವಾಂಸರು, ಕವಿ, ಸಾಹಿತಿ, ಜನಪದ ತಜ್ಞ, ಯಕ್ಷಗಾನ ಪ್ರಸಂಗಕರ್ತರು, ನಾಟಕ ರಚನೆಕಾರರು. ಕನ್ನಡ ಹಾಗೂ ತುಳು ಭಾಷೆಗಳಲ್ಲಿ 100ಕ್ಕೂ ಮಿಕ್ಕಿ ಪುಸ್ತಕಗಳನ್ನು ರಚಿಸಿದ ಹಿರಿಯರು. ಕರಾವಳಿಯಲ್ಲಿ ಶಿವರಾಮ ಕಾರಂತರನ್ನು ಬಿಟ್ಟರೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದವರಲ್ಲಿ ಅಮೃತರ ಹೆಸರು ಮುಂಚೂಣಿಯಲ್ಲಿದೆ. ಬಾಲ್ಯವನ್ನು ಮುಂಬೈಯಲ್ಲಿ ಕಳೆದ ಅವರು ಪ್ರಾಥಮಿಕ ಶಾಲೆಯನ್ನು ಸ್ಟೆಲಮರೀಸ್ ಕೋಟೆಕಾರು ಹಾಗೂ ಹೈಸ್ಕೂಲ್ ಶಿಕ್ಷಣವನ್ನು ಆನಂದಾಶ್ರಮ ಹೈಸ್ಕೂಲ್ ಸೋಮೇಶ್ವರ ಇಲ್ಲಿ ಪಡೆದಿದ್ದಾರೆ. ಆನಂದಾಶ್ರಮದ ಮೊದಲನೇ ಬ್ಯಾಚ್ನ ವಿದ್ಯಾರ್ಥಿಯಾಗಿದ್ದ ಅವರು ಶಾಲೆಯಲ್ಲಿರುವಾಗಲೇ ತನಿಯ ಗುರುವರ ಕಾಳಗ ಎಂಬ ಯಕ್ಷಗಾನವನ್ನು ರಚಿಸಿ ಪ್ರದರ್ಶಿಸಿದ್ದು ಮುಂದಿನ ಅವರ ಸಾಹಿತ್ಯ ಹಾಗೂ ಯಕ್ಷಗಾನದ ಚಟುವಟಿಕೆಗಳಿಗೆ ಪೂರಕವಾಯಿತು. ಕನ್ನಡ ಮತ್ತು ತುಳು ಭಾಷೆಯಲ್ಲಿ ಪ್ರಖರ ಪಾಂಡಿತ್ಯ, ಜನಪದ ಸಂಶೋಧನೆಗಾಗಿ ತನ್ನನ್ನು ಸಮರ್ಪಿಸಿಕೊಂಡಿದ್ದ ಕರಾವಳಿ ಕಂಡ ಮೇರು ಸಾಹಿತಿ, ಹಿರಿಯ ವಿದ್ವಾಂಸ, ಯಕ್ಷಗಾನ, ಜಾನಪದ, ಭೂತಾರಾಧನೆ ಕ್ಷೇತ್ರದಲ್ಲಿ ಅಗಾಧ ಸಂಶೋಧನಾ ಸಾಹಿತ್ಯಗಳ ಜನಕ, 100ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೃತಿಗಳನ್ನು ಹೊರತಂದು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಅನನ್ಯ ಸಾಧಕ ಪ್ರೊಫೆಸರ್ ಡಾಕ್ಟರ್ ಅಮೃತ ಸೋಮೇಶ್ವರ ಇವರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸಲು ಇಚ್ಛಿಸುತ್ತೇನೆ. ಇವರು 27 ಸೆಪ್ಟೆಂಬರ್ 1935ರಲ್ಲಿ ಜನಿಸಿದರು. ಕೋಟೆಕಾರಿನ ಸ್ಟೆಲ್ಲಾ ಮೇರಿಸ್ ಕಾನ್ವೆಂಟ್ನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದರು. ಅನಂತರ ಇಲ್ಲಿನ ಆನಂದಾಶ್ರಮದಲ್ಲಿ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಪದವಿ ಅಭ್ಯಾಸ ಮಾಡಿದರು. ನಂತರ MA ಪದವಿಯನ್ನು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಪಡೆದು ತಮ್ಮ ಪದವಿ ಕಾಲೇಜಿನಲ್ಲಿ ಉದ್ಯೋಗ ಜೀವನವನ್ನು ಪ್ರಾರಂಭಿಸಿದ ಇವರು ಮುಂದಿನ ದಿನಗಳಲ್ಲಿ ಸಂತ ಫಿಲೋಮಿನಾ ಕಾಲೇಜು ಮತ್ತು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ವಿವೇಕಾನಂದ ಕಾಲೇಜು ಪುತ್ತೂರಿನಲ್ಲಿ ನಿವೃತ್ತರಾಗುವವರೆಗೂ ಕಾರ್ಯನಿರ್ವಹಿಸಿ ಸಾವಿರಾರು ಶಿಷ್ಯರಿಂದ ಮೆಚ್ಚುಗೆ ಪಡೆದ ಶಿಸ್ತಿನ ಪ್ರಾಧ್ಯಾಪಕರಿವರು. ಎಲ್ರಿಗೂ ನಮಸ್ಕಾರ. ಅಮೃತರ ಮೂಡಾಯಿ ಗಾಳಿ ಬೀಜುಂಡು ನೀವೆಲ್ಲ ಕೇಳಿದ್ದೀರಿ. ಅದನ್ನು ಸೋಮೇಶ್ವರದ ರುದ್ರ ಪಾದೆಯಲ್ಲಿ ಕೂತ್ಕೊಂಡು ಸಮುದ್ರವನ್ನು ಹುಣ್ಣಿಮೆಯ ದಿವಸ ವೀಕ್ಷಿಸಿದರೆ ಆ ಸಮುದ್ರ ಹೇಗೆ ಕಾಣ್ತದೆ ಎಂಬುದನ್ನು ಅವರು ಈ ಕವನದಲ್ಲಿ ವರ್ಣಿಸಿದ್ದಾರೆ. ಅಲಪಟ್ಟಾಯಿ ಕಡಲಿಡು ಪೊರ್ತು ಕಂತುಂಡು, ಮೂಡಾಯಿ ಗಾಳಿ ಬೀಜುಡು ಅಲಪಟ್ಟಾಯಿ ಕಡಲಿಡು ಪೊರ್ತು ಕಂತುಂಡು, ಪುಣ್ಣಾಮೆ ತಿಂಗೊಲ್ದ ಪೊರ್ಲು ತೂಪಿ ಕಣ್ಣಿಗೆ ಬೀಜುಂಡು ಮಾಯದ ಹುಲ್ಲು, ಪುಣ್ಣಾಮೆ ಪೊರ್ಲು ತೂಪಿ ಕಣ್ಣಿಗೆ ಬೀಜುಂಡು ಮಾಯದ ಹುಲ್ಲು, ಮೂಡಾಯಿ ಗಾಳಿ ಬೀಜುಂಡು ಅಲಪಟ್ಟಾಯಿ ಕಡಲಿಡು ಪೊರ್ತು ಕಂತುಂಡು. ಸಾಹಿತ್ಯ ಬೊಕ್ಕ ಅಮೃತ ಸೋಮೇಶ್ವರರು ಎಂಕ್ಲೆಗ್ ಸಾಹಿತ್ಯದ ಗುರುಂದೆ ಪನಡಿ ಅಕಲು ಬಾನಲ ಭೂಮಿಲ ಇತ್ತಿಲಕ ಅಕ್ಲೆನ ಒಂಜಿ ಬಾಂಧವ್ಯ ಸಾಹಿತ್ಯ ಬೊಕ ಅಮೃತ ಸೋಮೇಶ್ವರನ ಅಂಚಿನ ಬಾಂಧವ್ಯನ ಏತು ಮೋಕೆಯ ಪಂಡದು ಬಾನ ಬೊಕ್ಕ ಭೂಮಿಗೆ ದ ಹೊರಟು
ಯಾನಿ ಕವಿತೆಯನ್ನು ಬರೆತೆ ನಾನು ಇತ್ತ ಪನೊಂದುಲ್ಲೆ. ಬಾನನಿಕ್ ಪುಡಮಿ ಮಿತ್ ಏತು ಮೋಕೆಯ, ಬಾನನಿಕ್ ಪುಡಮಿ ಮಿತ್ ಏತು ಮೋಕೆಯ, ಅರ್ಕದುಲ್ಲ ಕಡಲು ನಲ್ಪ ಏತು ದೂರಯ, ಅರ್ಕದುಲ್ಲ ಕಡಲು ನಲ್ಪ ಏತು ದೂರಯ, ಕಾಡು ಗುಡ್ಡೆ ಮಲೆತ ಮಿತ್ ನಿನ್ನ ಗೊಬ್ಬುಯ, ಕಾಡು ಗುಡ್ಡೆ ಮಲೆತ ಮಿತ್ ನಿನ್ನ ಗೊಬ್ಬಿಯ, ಹಸರು ಒಸರು ಉಸರು ಆಪಿ ನೀರ ಮುಗಲಿಯ, ಹಸರು ಒಸರು ಉಸರು ಆಪಿ ನೀರ ಮುಗಲಿಯ. ನನ್ನ ಕವನದ ಶೀರ್ಷಿಕೆ ಸೋಮೇಶ್ವರದ ಕಣ್ಮಣಿ. ಈ ಸೋಮೇಶ್ವರದ ಕಣ್ಮಣಿ ಎನ್ನುವಂತಹ ಈ ರಚನೆಯನ್ನು ಭಾಮಿನಿ ಷಡ್ಪದಿ ಛಂದಸ್ಸಿನಲ್ಲಿ ನಾನು ಬರೆದಿರುತ್ತೇನೆ. ಕವನ ಇಂತಿದೆ. ಅಮೃತ ಸೋಮೇಶ್ವರರ ಬದುಕೆ ನಮಗೆ ಸ್ಫೂರ್ತಿಯ ಜ್ಞಾನ ದೀವಿಗೆ, ತಮವ ನೋಡಿಸಿ ಹರಡಿ ಬಿಟ್ಟರು ಕಲೆಯ ಕೌಶಲವ, ಅಮರರಾದರು ಬರೆಹ ಕ್ಷೇತ್ರದಿ, ಶಮನಗೈದರು ಜಗದ ನೋವನು, ದಮನವಾಯಿತು ಬವಣೆ ಸಾವಿರ ಮಾತಿನೋಗದಲ್ಲಿ. ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಅಧ್ಯಕ್ಷರಾದ ದಿನಕರ ಉಳ್ಳಾಲ್ ಸ್ವಾಗತಿಸಿ ಪ್ರಾಸ್ತಾವನೆಯ ಮಾತುಗಳನ್ನಾಡಿದರು. ಸೋಮೇಶ್ವರ ದೇವಸ್ಥಾನ ಮತ್ತು ಅಡ್ಕ ಭಗವದ್ ದೇವಸ್ಥಾನ ಎಲ್ಲ ದೇವರನ್ನು ಎಣಿಸ್ಲಿಕ್ಕೆ ಅಂತ ನೆನಪಿಸ್ತಾ ಪ್ರಾರ್ಥಿಸ್ತಾ, ಯಾಕಂತೇಳಿದರೆ ಈ ಎರಡೂ ದೇವಸ್ಥಾನಗಳು ಕೂಡ ಅಬ್ಬಕ್ಕನಿಗೆ ಸಂಬಂಧಪಟ್ಟದ್ದು. ಇವತ್ತು ನೀವು ಇಲ್ಲಿ ಶಾಲೆ ಕಟ್ಟಿದ್ದೀರಿ, ಇವತ್ತು ಕಾಲೇಜ್ ಕಟ್ಟಿದ್ದೀರಿ, ಈ ಪ್ರದೇಶ ಕೂಡ ಅಬ್ಬಕ್ಕನಿಗೆ ಸಂಬಂಧಪಟ್ಟದ್ದು. ಅವಳು ಓಡಾಡ್ತಿರುವಂಥ ಪ್ಲೇಸ್ ಈ ಸ್ಥಳ ಆಗಿರ್ತದೆ. ಸೋಮೇಶ್ವರ ದೇವಸ್ಥಾನದಲ್ಲಿ ಇವತ್ತು ಜಲದ್ರೋಣ ಅಂತೇಳಿ ಒಂದು ಬೆಳ್ಳಿಯ ಇದಿದೆ. ಪ್ರತಿ ಸಲ ಬಂದು ಅವಳು ಪೂಜೆ ಕೊಡುವಂಥ ಸೋಮೇಶ್ವರ ದೇವಸ್ಥಾನ ಇವತ್ತು ಹತ್ತಿರದಲ್ಲಿದೆ. ಇಲ್ಲಿ ಹತ್ತಿರದಲ್ಲಿ ಅವಳ ಅರಮನೆ ಕೂಡ ಇತ್ತು. ಅಂಥ ಹಬ್ಬಗಳನ್ನು ನಾವು 30 ವರ್ಷದ ಮೊದಲು ಹಬ್ಬಕ್ಕೂ ಸಮಿತಿ ರಚಿಸಿ ಇವತ್ತು ನಮ್ಮೊಟ್ಟಿಗೆ ಜಯರಾಮ್ ಶೆಟ್ಟಿ ಅವರಿದ್ದಾರೆ, ಸದಾನಂದ ಮಂಗೇರವರಿದ್ದಾರೆ, ಕೆ ಆರ್ ಚಂದ್ರರವರು ಆ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಹಲವಾರು ಮಂದಿ ನಮ್ಮ ಪ್ರಧಾನ ಕಾರ್ಯದರ್ಶಿ ದಲ್ಲೇಶ್ ಶೆಟ್ಟಿ ಆಗಲಿ ಅವರೆಲ್ಲರೂ ಸೇರಿಕೊಂಡು ನಾವು ಹಬ್ಬಕ್ಕೋಸ್ಕರ ಸಮಿತಿಯನ್ನು ಮಾಡಿಕೊಂಡು ಇವತ್ತು 30ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿಕೊಂಡು ಬಂದೀವಿ. ಕಾರ್ಯಕ್ರಮವನ್ನು ಹಾವೇರಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಉಪಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಉದ್ಘಾಟಿಸಿ ಮಾತನಾಡಿದರು. ಉಳ್ಳಾಲದ ಇತಿಹಾಸ, ಸಾಹಿತ್ಯ ಹಾಗೂ ಸಂಸ್ಕೃತಿಗೆ ವಿಶಿಷ್ಟ ಕೊಡುಗೆ ನೀಡಿದ ಈ ಮಣ್ಣಿನಲ್ಲಿ ಬದುಕಿದ ಇಬ್ಬರು ಮಹನೀಯರು ರಾಣಿ ಅಬ್ಬಕ್ಕ ಹಾಗೂ ಅಮೃತ ಸೋಮೇಶ್ವರರು. ಇವರ ಬಗ್ಗೆ ಜನರಿಗೆ ಹೊಸದಾಗಿ ಹೇಳುವ ಅಗತ್ಯ ಇಲ್ಲ ಎಂದರು. ಉಳ್ಳಾಲ ಮತ್ತು ಸೋಮೇಶ್ವರದ ಜನರಿಗೆ, ಪ್ರಜ್ಞಾವಂತರಿಗೆ, ನಾಗರಿಕರಿಗೆ ನಾನು ರಾಣಿ ಅಬ್ಬಕ್ಕನ ಬಗ್ಗೆ ಅಥವಾ ಅಮೃತರ ಬಗ್ಗೆ ಹೊಸತು ಏನು ಹೇಳಬಹುದು ಎನ್ನುವುದು ಅಥವಾ ಹೊಸತು ಹೇಳುವಂಥದ್ದು ಏನೂ ಇಲ್ಲ. ಈ ನೆಲದಲ್ಲಿ ಓಡಾಡಿದ ಉಳ್ಳಾಲಕ್ಕೆ ಒಂದು ಚರಿತ್ರೆಯಲ್ಲಿ, ನಮ್ಮ ನಾಡಿನ ಚರಿತ್ರೆಯಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಅಥವಾ ಒಂದು ಮಹತ್ವದ ಸ್ಥಾನವನ್ನು ತಂದುಕೊಟ್ಟ ರಾಣಿ ಅಬ್ಬಕ್ಕ ಇದೇ ಸೋಮೇಶ್ವರ ಪರಿಸರದಲ್ಲಿ ತನ್ನ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಬದುಕನ್ನು ಕಟ್ಟಿ ನಾಡಿನ ಅಗ್ರಮಾನ್ಯ ಸಾಹಿತಿ, ಸಂಶೋಧಕ ಅಂತ ಅನ್ನಿಸಿದ ಅಮೃತ ಸೋಮೇಶ್ವರರು ಇವರಿಬ್ಬರೂ ಕೂಡ ಈ ಮಣ್ಣಲ್ಲಿ ಓಡಾಡಿದವರು, ಈ ಮಣ್ಣಲ್ಲಿ ನಡೆದಾಡಿದವರು, ಇಲ್ಲಿಯ ಗಾಳಿ ಬೆಳಕಿನಲ್ಲಿ ಬೆಳೆದವರು. ಮಾಜಿ ಶಾಸಕ ಕೆ ಜಯರಾಮ್ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. 1997ರಲ್ಲಿ ತುಳು ಸಾಹಿತ್ಯ ಅಕಾಡೆಮಿಯವರು ತುಕ್ಕೋಟ್ನ ಹೋಟೆಲ್ ವೃಂದಾವನದಲ್ಲಿ ಸಭೆಯನ್ನು ಕರೆದಿದ್ದರು. ನಾನು ಆವಾಗ ಶಾಸಕನಾಗಿದ್ದೆ. ನನ್ನ ಬರಬೇಕಂತ ಒತ್ತಾಯ ಮಾಡಿದರು. ಅಲ್ಲಿ ಬಹಳಷ್ಟು ಜನ ಇದ್ದಿನಪ್ಪನವರು ಇದ್ದರು ಅಂತ ನನ್ನ ನೆನಪು. ಸಾಹಿತಿಗಳು, ಬೇರೆಯವರೆಲ್ಲ ಸೇರಿಕೊಂಡು ಅವರು, ನೀವು MLA ಆಗಿದ್ದೀರಿ, ಈ ಪ್ರದೇಶವನ್ನು ಆಳಿದಂಥ ರಾಣಿ ಅಬ್ಬಕ್ಕ, ಅವಳನ್ನು ನೆನಪು ಮಾಡಿ ಜನರಿಗೆ, ರಾಜ್ಯಕ್ಕೆ ಪರಿಚಯ ಮಾಡಿಸಿಕೊಡೋ ದೃಷ್ಟಿಯಲ್ಲಿ ಅಬ್ಬಕ್ಕ ಉತ್ಸವ ಸಮಿತಿಯನ್ನು ಮಾಡಬೇಕು. ಅದರ ಅಧ್ಯಕ್ಷ ಸ್ಥಾನ ಯಾರು ಈ ಕ್ಷೇತ್ರದ MLA ಆಗ್ತಾರೆ ಅವರೇ ವಹಿಸ್ಕೊಳ್ಬೇಕೆಂಬ ಹಕ್ಕೊತ್ತಾಯದ ಮೇರೆಗೆ ನಾವು 1997ರಲ್ಲಿ ದಿನಕರ ಉಳ್ಳಾಲರು ಅವರ ಅಧ್ಯಕ್ಷ ಸ್ಥಾನದಲ್ಲಿ, MLA ಅವರ ಗೌರವ ಅಧ್ಯಕ್ಷ ಸ್ಥಾನದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಇದ್ದುಕೊಂಡು ಬೇರೆ ಎಲ್ಲ ಪದಾಧಿಕಾರಿಗಳಿದ್ದುಕೊಂಡು
ನಾವು ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ಇವತ್ತಿನವರೆಗೆ ಸುಮಾರು 30 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೊಳ್ತಾ ಇದ್ದೇವೆ. ಸೋಮೇಶ್ವರ ಪುರಸಭೆಯ ಅಧ್ಯಕ್ಷೆ ಕಮಲ, ಉಪಾಧ್ಯಕ್ಷರಾದ ರವಿಶಂಕರ ಸೋಮೇಶ್ವರ, ಸದಸ್ಯೆ ಸೋನಾ ಸುಭಾಷಿಣಿ, ಸಾರಸ್ವತ ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿ ಡಾಕ್ಟರ್ ರವೀಂದ್ರ ಕಾಯ್ಕಿಣಿ, ಪರಿಜ್ಞಾನ PU ಕಾಲೇಜಿನ ಪ್ರಾಂಶುಪಾಲರಾದ ವಿಕ್ರಮ್, ನಿವೃತ್ತ ಪ್ರಾಧ್ಯಾಪಕರಾದ KR ಚಂದ್ರ, ಆನಂದಾಶ್ರಮ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಜೀವನ್ ಸೋಮೇಶ್ವರ, ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಗೌರವಾಧ್ಯಕ್ಷರಾದ ಸದಾನಂದ ಬಂಗೇರ, ಉಪಾಧ್ಯಕ್ಷರಾದ UP ಆಲಿಯಬ್ಬ, ದೇವಕಿ R ಉಳ್ಳಾಲ್ ಮೊದಲಾದವರು ಉಪಸ್ಥಿತರಿದ್ದರು. ಧನಲಕ್ಷ್ಮಿ ಗಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಸರೋಜ ವಂದನಾರ್ಪಣೆ ಇತ್ತರು.